ನಮಸ್ಕಾರ. ನೀವು ಮಿಥುನ ರಾಶಿಯವರಾಗಿದ್ದು ಒಂದು ವಿಶೇಷವಾದ ಸಮಸ್ಯೆ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಏನು ಕೆಲವರಿಗೆ ಇರ್ತದೆ, ಗುರುಳೆ ನನ್ನ ಮಾತಿಗೆ ಬೆಲೆನೇ ಕೊಡಲ್ಲ, ನಾನು ಏನು ಹೇಳಿದ್ರೆ ಅದನ್ನು ಸೀರಿಯಸ್ ಆಗೇ ತಗೊಳಲ್ಲ, ಕಾಮಿಡಿ ಅನ್ನೋ ಥರ ಅಂದ್ಬಿಡ್ತಾರೆ, ನನ್ನೊಂಥರ ಸೈಡ್ಲೈನ್ ಮಾಡಿದ್ದಾರೆ, ನಂಗೆ ಪ್ರಾಮುಖ್ಯತೆನೇ ಕೊಡ್ತಾ ಇಲ್ಲ. ಆ ಥರದ ಸಮಸ್ಯೆಗಳು ನಿಮಗಿದ್ದರೆ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗಲಿದೆ ನಿಮಗೆ. ಯಾಕೆ ಅಂತಂದರೆ ಯಾವುದೋ ಒಂದು ವಿಶೇಷವಾದಂತಹ ದೇವತಾರಾಧನೆ ಮಿಥುನ ರಾಶಿಯವರಿಗೆ ಅಂದರೆ ನಿಮಗೆ ನಿಮ್ಮ ಮಾತಿಗೆ ಬೆಲೆ ಕೊಡ್ತದೆ. ಅಂದರೆ ನೀವು ಹೇಳ್ದಂಗೆ ಆಗ್ಬೇಕ್ರಿ, ನೀವು ನುಡಿದಂತೆ ನಡಿವೆ, ನೀವು ಯಾರಿಗೇನಾರು ಹೇಳಿದ್ರೆ ಆಯ್ತು ಮಾಡ್ತೀವಿ ಅನ್ನೋರತ್ತೋ ನಿಮ್ಮ ಮಾತಿಗೆ ಒಂದು ಬೆಲೆ ಬರಬೇಕು. ಯಾವಾಗ ನಿಮ್ಮ ಮಾತಿಗೆ ಬೆಲೆ ಬರುತ್ತೋ ಈಗೋ ಹರ್ಟ್ ಆಗಲ್ಲ ಅಂತ, ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ. ಸೊ ಆದ್ದರಿಂದ ಎಲ್ಲೆಡೆ ಅಲ್ದಿದ್ರೂ ಸ್ವಲ್ಪ ಕಡೆನಾದ್ರು ನಮ್ಮ ಮಾತಿಗೆ ಬೆಲೆನೇ ಇಲ್ಲ ಅಂದಾಗ ಮನುಷ್ಯ ಕುಗ್ಗಿ ಹೋಗ್ತಾನೆ, ಪೂರ್ಣ ಕುಗ್ಗಿ ಹೋಗ್ತಾ ಇರ್ತಾನೆ. ಅವನು ಎಂತ ಮಾಡಬೇಕು ಅಂತ ಗೊತ್ತಾಗ್ದಂಗೆ. ಸೊ ಬಹಳ ಪ್ರಮುಖವಾಗಿ ವಾಕ್ಸಿದ್ಧಿ ಅಂದರೆ ನೀವು ನುಡಿದಂತೆ ಎದುರುಗಡೆಯವರು ಅದು ಮಾಡಿಕೊಡಬೇಕು ಅನ್ನುವ ರೀತಿಯಲ್ಲಿ ಒಂದು ನಿಮ್ಮ ಮಾತಿಗೊಂದು ತೂಕ ಬರಬೇಕು ಮಿಥುನ ರಾಶಿಯವರಿಗೆ. ಅಂದರೆ ಬುಧವಾರ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ದಿವಸ ಆಗುತ್ತೆ, ಬಹಳ ಪ್ರಮುಖವಾದ ದಿವಸ ಆಗಿರುತ್ತೆ. ಅದಕ್ಕೆ ಬಹಳ ಯಾಕೆಂದರೆ ಬುಧನಿಗೆ ಸಂಬಂಧಪಟ್ಟಂಥ ವಾರ. ಸೊ ನೀವು ಬುಧವಾರ ಈ ವಿಶೇಷವಾಗಿ ನಾನು ಹೇಳುವಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಂದು ನಿಮ್ಮ ಮಾತಿಗೆ ಒಳ್ಳೆ ಬೆಲೆ ಬರುತ್ತೆ, ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಬರುತ್ತೆ, ನೀವು ಹೇಳ್ದಂಗೆ ಕೇಳ್ತಾರೆ ಎಲ್ಲ. ಎರಡನೇದು ತಾಯಿಯವರ ಆರೋಗ್ಯ, ನಿಮ್ಮ ತಾಯಿಯವರ ಆರೋಗ್ಯ ಚೆನ್ನಾಗಾಗತ್ತೆ, ಹಾಗೂ ನಿಮಗೆ ನಿಮ್ಮ ತಾಯಿಯವ್ರಿಗೆ ಒಳ್ಳೆ ರೀತಿಯಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ಮೂರನೇದು ವಿವಾಹಿತ ಮಿಥುನ ರಾಶಿಯ ಸ್ತ್ರೀಯರಿಗೆ ತವರು ಮಂದಿಯೊಂದಿಗಿನ ಬಾಂಧವ್ಯವು ಸರಿ ಹೋಗುತ್ತೆ. ನಾಲ್ಕನೇದಾಗಿ ನೀವು ಮಿಥುನ ರಾಶಿಯ ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ವಿದ್ಯಾರ್ಜನೆಗೆ ಅಂದರೆ ನಿಮ್ಮ ಸ್ಟಡೀಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ ತರಹದ ಒಂದು ಪರಿಹಾರಗಳನ್ನು ಹೇಳ್ತೇನೆ. ಈ ವಿಡಿಯೋ ಎಂಡಲ್ಲಿ ಒಂದು ಅದ್ಭುತವಾದ ಮಂತ್ರವನ್ನು ಸಹ ಕೊಡ್ತೇನೆ, ಆಯಿತಾ? ಆ ಮಂತ್ರವನ್ನು ನೀವು ನಿತ್ಯ ನೂತನವಾಗಿ ದಿನ ಅಥವಾ ಬುಧವಾರ ಆ ಮಂತ್ರವನ್ನು ಬುಧವಾರ ನೀವು ಜಪ ಮಾಡಿದ್ರೂ ಸಾಕು, 108 ಬಾರಿ ನಿಮಗೆ ಅದ್ಭುತವಾದ ರಿಸಲ್ಟ್ಸ್ ಕೊಡ್ತದೆ. ಅದರಲ್ಲಿ ಬಹಳ ಚೆನ್ನಾಗಿ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಇತ್ಯಾದಿಗಳಲ್ಲಿ ತಿಳಿಸಿದ್ದಾರೆ. ಬೃಹತ್ ಪರಾಶರ ಹೋರಾಶಾಸ್ತ್ರ ಅಂತೆಲ್ಲ ಬೇರೆ ಜ್ಯೋತಿಷ್ಯ ಗ್ರಂಥಗಳಿದೆ. ನಮ್ಮಲ್ಲಿ ಈ ಶಾಸ್ತ್ರ ಗ್ರಂಥಗಳಲ್ಲೆಲ್ಲ ಅದರ ಬಗ್ಗೆ ಉಲ್ಲೇಖ ಏನು ಹೇಳ್ತಾರೆ ನೋಡಿ. ಒಂದು ಶ್ಲೋಕ ಹೇಳ್ತೇನೆ ನಿಮಗೆ. ಬುಧ ಮಂತ್ರ ಜಪಶ್ರೇಷ್ಠೋ ವಾಗೀಶತ್ವ ಪ್ರದಾಯಕ. ಅದ್ಭುತವಾದ ವಾಕ್ಶಕ್ತಿಯನ್ನು ಕೊಡ್ತದೆ ಬುಧ ಮಂತ್ರ ಜಪ. ಬುಧನ ವಿಶೇಷವಾಗಿ ಆರಾಧನೆ ಆಗಬೇಕು. ಷಟ್ಶತಂ ಜಪಮಾತ್ರೇಣ ಬೃಹತ್ ಪರಾಶರೋಕ್ತಿತಃ ಅಂತ ಬೇರೆ ಗ್ರಂಥಗಳಲ್ಲಿ ಹೇಳಿರ್ತಕ್ಕಂಥದ್ದು. ಬುಧನ ಆರಾಧನೆಯನ್ನು ಬುಧವಾರದ ದಿವಸ ಮಿಥುನ ರಾಶಿಯವರು ಮಾಡಿದ್ರೆ ಅದ್ಭುತವಾದ ವಾಕ್ಸಿದ್ಧಿ, ಅವರು ಏನು ನುಡಿದ್ರೆ ಆ ಥರ ಆಗುವಂಥದ್ದು. ಅಂದರೆ ಅಷ್ಟು ಶಕ್ತಿ ಬರ್ತದೆ. ಬುಧನ ಅಭಿಮಾನಿ ದೇವರು ಯಾರು? ಮಹಾವಿಷ್ಣು. ಸೊ ಮಹಾವಿಷ್ಣುವಿನ ಮಂತ್ರ ಜಪವನ್ನು ಬುಧವಾರದ ದಿವಸ ಮಿಥುನ ರಾಶಿಯವರು ವಿಶೇಷವಾಗಿ ಮಾಡಿದಾಗ ಈ ವಿಡಿಯೋ ಅಂಡಲ್ಲಿ ನಾನು ಮಂತ್ರವನ್ನು ಹೇಳ್ತೇನೆ, ನಿಮಗೆ ವಾಕ್ಸಿದ್ಧಿ. ನೀವು ಏನು ಹೇಳ್ತೀರೋ ಅಂದರೆ ಬಹಳ ಪ್ರಮುಖವಾಗಿ ನೀವು ಹೇಳ್ದಂಥ ಕೆಲಸಗಳು ಆಗುತ್ತೆ. ನೀವು ಹೇಳ್ದಂಗೆ ಜನ ಕೇಳ್ತಾರೆ, ಒಂದು ಸ್ವಲ್ಪ ಎಲ್ಲ ನಿಮ್ಗೆ ಹತ್ರ ಆಕರ್ಷಿತರಾಗ್ತಾರೆ, ನಿಮ್ಮ ಮಾತಿಗೊಂದು ತೂಕ ಬರ್ತದೆ, ನಿಮಗೆ ವ್ಯಕ್ತಿತ್ವಕ್ಕೊಂದು ತೂಕ ಬರ್ತದೆ. ನಾನು ಆಗಲೇ ಹೇಳಿದಂತೆ ಬೇರೆ ಸಮಸ್ಯೆಗಳು, ಈಗ ವಿವಾಹಿತ ಸ್ತ್ರೀಯರಿರ್ಬೋದು, ತಾಯಿ ವಿಚಾರ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲ ರೀತಿಯಲ್ಲಿ ಆ್ಯಕ್ಚುಲಿ ಒಳ್ಳೆಯ ಆರೋಗ್ಯವೂ ಸಹ ನಿಮಗೆ ಸಿಗಲಿದೆ. ಇನ್ನು ಬುಧವಾರದ ವಿಚಾರಕ್ಕೆ ಬುಧವಾರ ಈಗ ನಿಮಗೆ ಯಾವಾಗ ಬುಧವಾರ ಅಂತ ನೋಡ್ಕೊಳ್ಳಿ. ಬುಧವಾರ ಒಂದು ಹೊತ್ತು ಉಪವಾಸ ಮಾಡಬೇಕು. ಅಂದರೆ ಬೆಳಗ್ಗೆ ಒಂದು ಹೊತ್ತು ಉಪವಾಸ ಮಾಡಿದ್ರೂ ಆಗತ್ತೆ. ಈಗ BP ಶುಗರ್ ಮತ್ತೊಂದು ಇನ್ನೊಂದು ಸಮಸ್ಯೆ ಇರ್ತಕ್ಕಂಥ ಉಪವಾಸ ಮಾಡೋಕ್ಕಾಗದಿರೋವಂಥವ್ರು ಹಾಲು ಹಣ್ಣು ಸ್ವೀಕಾರ ಮಾಡಿದ್ರು ಪರವಾಗಿಲ್ಲ. ಇಡೀ ದಿನ ಬುಧವಾರ ನಾನ್ ವೆಜ್ ತಿನ್ನಬೇಡಿ, ಇಡೀ ದಿನ ಬುಧವಾರ ಈ ಹೋಟ್ಲಲ್ಲಿ ಊಟ ಮಾಡಬೇಡಿ. ಯಾಕೆಂದರೆ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದು ತಿನ್ನಬೇಡಿ. ಇಲ್ಲ ಹೋಟ್ಲಲ್ಲಿ ತಿನ್ನಿ ಪರವಾಗಿಲ್ಲ, ಜೈನ್ ಫುಡ್ ಅಂತ ಹೇಳಿ ತಿಂದರೂ ಪರವಾಗಿಲ್ಲ. ನಾನು ಬಹಳ ಪ್ರಮುಖವಾಗಿ ನಿಮಗೆ ಕೊಡ್ತಕ್ಕಂಥ ಪರಿವಾರ ಬುಧವಾರ ಒಂದು ಹೊತ್ತು ಉಪವಾಸ ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಬೆಳಗ್ಗೆ ಎದ್ದು ನಾನು ಹೇಳಿದಂಥ ಈ ವಿಡಿಯೋ ಎಂಡಲ್ಲಿ ಹೇಳುವಂಥ ಜಪವನ್ನು ಮಾಡ್ತಕ್ಕಂಥದ್ದು, ಇಲ್ಲಾಂದರೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ಈ ಥರ ಮಾಡ್ತಕ್ಕಂಥದ್ದು. ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಅಂದರೆ ಒಂದು ತುಳಸಿಯನ್ನು ತಂದಿಟ್ಕೊಳ್ಬೇಕು ನೀವು. ಅಂದರೆ ನಿಮ್ಮ ಮಂಗಳವಾರನೇ ಒಂದಿಷ್ಟು ತುಳಸಿಯನ್ನು ಕೊಯ್ದಿಟ್ಕೊಂಡ್ರೂ ಪರವಾಗಿಲ್ಲ. ಅದನ್ನು ಹಸಿರು ವಸ್ತ್ರದಲ್ಲಿ ಕಟ್ಟಿಟ್ಕೊಳಕ್ಕೆ, ಅಂದರೆ ಅಂದರೆ ಬಾಡು ಹೋಗ್ದಂಗೆ ಸ್ವಲ್ಪ ನೀರು ಹೊಡೆದು ಗ್ರೀನ್ ಕಲರ್ ಹಸಿರು ವಸ್ತ್ರದಲ್ಲಿ ಮುಚ್ಚಿಟ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದದು. ಯಾವುದೊಂದು ಹಸಿರು ಕಲರ್ದು ಇಟ್ಕೊಳ್ಳಿ ವಸ್ತ್ರ ಹೊಸದು. ಮರುದಿನ ಬೆಳಗ್ಗೆ ಅಂದರೆ ಬುಧವಾರ ದಿನ ಬೆಳಗ್ಗೆ ಎದ್ದು ಸ್ನಾನಗಿನೆಲ್ಲ ಆದಮೇಲೆ ಆ ತುಳಸಿಯನ್ನು ವಸ್ತ್ರ ಸಹಿತವಾಗಿ ತೆಗೆದುಕೊಂಡು ಹೋಗಬೇಕು. ಎಲ್ಲಿ? ವಿಷ್ಣು ಸಂಬಂಧಿತ ದೇವಸ್ಥಾನ, ರಾಮ, ಕೃಷ್ಣ, ರಂಗನಾಥ, ವೆಂಕಟೇಶ್ವರ ಯಾದರೂ ಹೋಗಿ ಆ ತುಳಸಿಯಲ್ಲೇ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸ್ಬೇಕು. ಆ ತುಳಸಿಯಲ್ಲೇ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸ್ಬೇಕು. ಬುಧವಾರದ ದಿವಸ
ಅದನ್ನು ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ, ಹೆಸರು ಕಾಳನ್ನಲ್ಲಿ ಏನಾದ್ರು ಒಂದು ಪದಾರ್ಥ ಮಾಡಿಟ್ಟು ಆ ಪದಾರ್ಥವನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಸ್ವಾಮಿಗೆ ನೈವೇದ್ಯ ಮಾಡಿಸಿ ಆ ಹೆಸರು ಕಾಳಿನ ಪದಾರ್ಥ ಹೊರಗಡೆ ತಂದು ಅಲ್ಲಿ ಬಂದಂಥ ದೇವಸ್ಥಾನದಲ್ಲಿ ಬಂದಂಥವ್ರಿಗೆಲ್ಲ ಹೆಸರು ಕಾಳು ಉಸುಳಿ ಆದರೂ ಪರವಾಗಿಲ್ಲ, ಆ ಥರ ಎಲ್ಲರಿಗೂ ಒಂದೊಂದು ಸ್ಪೂನ್ ಕೊಡ್ತಕ್ಕಂಥದ್ದು, ಬಂದವರಿಗೆಲ್ಲ ಕೊಡ್ತಕ್ಕಂಥದ್ದು ಭಾಳ ಅದ್ಭುತವಾದ ಕೆಲಸವನ್ನು ಮಾಡ್ತದೆ. ಇನ್ನು ತಾಮ್ರದ ಚಂಬಿರ್ತದಲ್ಲ, ಅದರಲ್ಲಿ ಮಂಗಳವಾರ ಸಹ ರಾತ್ರಿಯೇ ನೀರು ಹಾಕಿಟ್ಟು ಅದಕ್ಕೆ ಆ್ಯಕ್ಚುಲಿ ಒಂದು ಸ್ಪೂನಷ್ಟು ಸ್ವಲ್ಪ ಗಂಗಾ ಜಲ ಹಾಕಬೇಕು. ಗಂಗಾ ಜಲ ರಾತ್ರಿಯಲ್ಲೇ ನಿಮ್ಮ ಮನೇಲಿ ಇರಬೇಕದು, ಆಯಿತಾ. ಮರುದಿನ ಬೆಳಗ್ಗೆ ಆ ಗಂಗಾ ಜಲ, ತಾಮ್ರದ ನೀರಿನ ಗಂಗಾರ ಜಲವನ್ನು ನೀವು ತುಳಸಿ ದೇವಿಗೆ ಅರ್ಚನೆ ಸಮರ್ಪಣೆಯನ್ನು ಮಾಡಿ ತುಳಸಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಲಿದೆ, ಗೊತ್ತಾಯ್ತಲ್ವಾ. ಯಾಕೆಂದರೆ ವೈಯಕ್ತಿಕ ಜಾತಕ ಸ್ವಲ್ಪ ಬದಲಾಗಬಹುದು. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಪ್ರಕಾರ ವ್ಯತ್ಯಾಸ ಅಂದರೆ ಜನ್ಮಲಗ್ನ ಚೇಂಜ್ ಆಗಿದ್ದರಿಂದ ಅಥವಾ ದಶಾಭುಕ್ತಿಗಳಿಂದ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು. ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೆ ನನ್ನ ನೇರ ಬೇಕಾದ್ರೂ ಭೇಟಿ ಮಾಡ್ಬೋದು, ಫೋನ್ ಕನ್ಸಲ್ಟೇಷನ್ ತೊಗೊಬೋದು. ನೀವು ಸ್ಕ್ರೀನ್ ಕಾಣೋ ನಂಬರ್ಗೆ ನೀವು ಇವುಗಳನ್ನು ವಾಟ್ಸಪ್ ಮಾಡಿಕೊಂಡು ನಿಮ್ಮ ಜಾತಕ ಸಮಸ್ಯೆಗಳು ನೀವೇ ಏನೇ ಸಮಸ್ಯೆ ಇದ್ದರೂ ಪರಿಹಾರ ನೋಡ್ಬೋದು. ನಾನು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಬುಧವಾರ ಇಂಪಾರ್ಟೆಂಟ್. ಬುಧವಾರ ದಿವಸ ಈ ಥರ ಮಾಡಿ ಎಲ್ಲ ನೀವು ಹೇಳ್ದಂಗೆ ಕೇಳ್ತಾರೆ. ಅದರಲ್ಲೂ ವಾಕ್ ಸಿದ್ಧಿ ಬರಬೇಕು ನಿಮಗೆ. ಅದಕ್ಕೋಸ್ಕರ ವಿಶೇಷವಾಗಿ ಈ ವಿಡಿಯೋದ ಎಂಡಲ್ಲಿ ನಿಮಗೆ ಮಂತ್ರವನ್ನು ಕೊಡ್ತಾ ಇದ್ದೀನಿ. ಆ ವಾಕ್ ಸಿದ್ಧಿ ನೀವು ಪಡ್ಕೊಂಡ್ರಿ ಅಂದರೆ, ಆ ಮಂತ್ರವನ್ನು ಜಪ ಮಾಡಿ 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 ನೀವು ಎನರ್ಜೈಸ್ ಮಾಡಿ ನೀವು ಅದನ್ನೊಂದು ಶಕ್ತಿ ಪಡ್ಕೊಂಡ್ರಿ ಅಂದರೆ ಜನ ಸ್ವಲ್ಪ ನಿಮ್ಮ ಮಾತು ಕೇಳ್ತಾರೆ, ನಿಮ್ಮ ಮಾತಿಗೆ ಬೆಲೆ ಬರುತ್ತೆ, ನೀವೆಲ್ಲರೂ ನಿಮ್ಮತ್ತ ಆಕರ್ಷಿತರಾಗ್ತಾರೆ, ಹಾಗೂ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತದೆ. ಇಲ್ಲಿ ಯಜ್ಞಯಾಗಾದಿಗಳು, ಹೋಮ ಹವನಾದಿಗಳು ಬಹಳ ವಿಶೇಷ ಪರಿಣಾಮ ಕೊಡ್ತದೆ. ಇದಕ್ಕಿಂತ ಡಬಲ್ ನಾವು ಈ ನಾಳೆ ಹುಣ್ಣಿಮೆಗೆ ಮಾಡ್ತಾ ಇದ್ದೇವೆ, ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ಸಪ್ರೇಟಾಗಿ ನಿಮಗೆ ವಿಡಿಯೋಗಳನ್ನು ಮಾಡ್ತೇನೆ. ನಾವು ಏನೇನು ಹೋಮ ಮಾಡ್ತಾ ಇದ್ದೀವಿ, ವಿಶೇಷ ಪ್ರಸಾದ ಏನು ಕೊಡ್ತಾ ಇದ್ದೀವಿ, ಇದು ಎಲ್ಲದನ್ನೂ ಸಹ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ಸ್ವಲ್ಪ ಕಾತುರತೆ ಇರಲಿ ಅಂತ ಹೇಳಿ, ಗೊತ್ತಾಯ್ತಲ್ವಾ. ಸೊ ನಮ್ಮ ನೆಕ್ಸ್ಟ್ ಮುಂದಿನ ಬರ್ತಕ್ಕಂಥ ವಿಡಿಯೋಗಳು ಅಥವಾ ನಮ್ಮ ಆಫೀಸ್ಗೆ ಫೋನ್ ಮಾಡಿ ನೆಕ್ಸ್ಟ್ ಹುಣ್ಣಿಮೆಗೆ ಏನು ಹೋಮ ಮಾಡ್ತೀರಾ ಅಂತ ಕೇಳಿದ್ರು ಸಹ ನಿಮಗೆ ತಿಳಿಸ್ತಾರೆ ವಿಚಾರಗಳನ್ನು. ಸೊ ಅದರಿಂದ ಇದೆಲ್ಲ ಪ್ರಮುಖವಾಗಿ ವಿಷ್ಣುವಿನ ಆರಾಧನೆಯನ್ನು ಬುಧವಾರದ ದಿವಸ ಮಿಥುನ ರಾಶಿಯವರು ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ, ವಿಶೇಷವಾಗಿ ಈ ಮಂತ್ರ ಜಪ ಮಾಡೋದ್ರಿಂದ ಅಂತ. ಅದರಲ್ಲೂ ನೀವೇನಾದ್ರು ಈ ತಿರುಪತಿಗೆ ಹೋಗುವ ಇದು ಗೊತ್ತಿದ್ದೆ ನಿಮಗೆ ಅಂತಂದರೆ, ಮಂಗಳವಾರ ರಾತ್ರಿಯನ್ನು ಹೊರಟು ಬುಧವಾರ ಬೆಳಗಿನ ಜಾವ ಅಷ್ಟರಲ್ಲಿ ತಿರುಪತಿಗೆ ಹೋಗಿ ರೀಚ್ ಆಗಿ ನಡ್ಕೊಂಡು ಬೆಟ್ಟ ಹತ್ತಬೇಕು. ನಡ್ಕೊಂಡು ಬುಧವಾರ ದಿವಸ ನಡ್ಕೊಂಡು ಬೆಟ್ಟ ಹತ್ತಿ ಅಲ್ಲಿ ಸ್ವಾಮಿಯ ಬುಧವಾರ ದರ್ಶನ ಮಾಡ್ಕೊಂಡಿದ್ದೀಯಲ್ಲ, ಅದು ಕೂಡ ನಿಮಗೆ ತುಂಬ ತುಂಬ ಅನುಕೂಲ ಕೊಡುತ್ತೆ. ವಾಕ್ ಸಿದ್ಧಿ ತುಂಬ ಚೆನ್ನಾಗಿ ಕೊಡುತ್ತೆ, ವಿದ್ಯೆ ತುಂಬ ಚೆನ್ನಾಗಿ ಕೊಡುತ್ತೆ, ತುಂಬ ವಿಚಾರಗಳಲ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ, ಆರೋಗ್ಯ ತುಂಬ ಚೆನ್ನಾಗಿ ಹೋಗುತ್ತೆ, ಗೊತ್ತಾಯ್ತಲ್ವಾ. ಭಾಳಷ್ಟು ಜನಕ್ಕೆ ಅದೊಂದು ಇರುತ್ತೆ, ಒಂದು ಗಿಲ್ಟ್ ಫೀಲಿಂಗ್ ಇರುತ್ತೆ. ನನ್ನ ಮಾತಿಗೊಂದು ಬೆಲೆ ಬೇಕು, ನಾನು ಏನು ಅಂತ ತೋರಿಸ್ಕೋಬೇಕು. ಸುಮ್ಮನೆ ನನ್ನ ಸೈಡ್ ಲೈನ್ ಮಾಡ್ತಾರೆ, ನನಗೇನು ಬೆಲೆ ಕೊಡದೆ ಆಫೀಸಲ್ಲಿರ್ಬೋದು, ಮನೇಲಿರ್ಬೋದು, ಫ್ರೆಂಡ್ಸ್ ಮುಂದೆ ಇರ್ಬೋದು, ಎಲ್ಲೇ ಇರ್ಬೋದು, ನನ್ನಂತರ ಸೈಡ್ ಲೈನ್ ಮಾಡ್ತಾರೆ. ಸರ್ ನನ್ನ ಮಾತಾಡಿದ್ರೆ ಒಳ್ಳೆ ಶತ್ರುಗಳ ಥರ ನೋಡ್ತಾರೆ, ನನ್ನ ಮಾತಿಗೆ ಬೆಲೆನೇ ಕೊಡಲ್ಲ ಅಂತ. ಸೊ ಇಷ್ಟೆಲ್ಲ ಪರಿಹಾರ ಹೇಳಿದ್ದೀನಿ. ಎಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡ್ರು ನಿಮಗೆ ಗೊತ್ತಾಗುತ್ತೆ. ಬಟ್ ಈ ವಿಡಿಯೋನ ದಯವಿಟ್ಟು ಕಡ್ಡಾಯವಾಗಿ ಪ್ರತಿಯೊಬ್ಬ ಮಿಥುನ ರಾಶಿಯವರು ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಕೊಳ್ಳಿ. ಯಾರು ನಿಮ್ಮ ಮಿಥುನ ರಾಶಿಯವ್ರು ನಿಮ್ಗೆ ಏನಾರು ಯಾಕೋ ನನ್ನ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ ಅಂತಂದರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ, ಆ ಮಂತ್ರ ಅವರು ಸಹ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ವಾಸುದೇವಾಯ. ವಾಕ್ಸಿದ್ಧಿಪ್ರದಾಯ ಅಭಯಪ್ರದಾಯ ಚಕ್ರರೂಪಾಯ ಸ್ವಾಹಾ. ಓಂ ನಮೋ ಭಗವತೆ ವಾಸುದೇವಾಯ. ವಾಕ್ಸಿದ್ಧಿಪ್ರದಾಯ ಅಭಯಪ್ರದಾಯ ಚಕ್ರರೂಪಾಯ ಸ್ವಾಹಾ. ಓಂ ನಮೋ ಭಗವತೆ ವಾಸುದೇವಾಯ. ವಾಕ್ಸಿದ್ಧಿಪ್ರದಾಯ ಅಭಯಪ್ರದಾಯ ಚಕ್ರರೂಪಾಯ ಸ್ವಾಹಾ.